ನಮ್ಮ ಜೊತೆ ಹಿರಿಯ ವಕೀಲರಾಗಿರ್ತಕ್ಕಂಥ ಪ್ರಶಾಂತ್ ಮೆತಲ್ ಅವರು ಇದ್ದಾರೆ. ಸರ್, ಕಾನೂನು ಅಂತಂದಾಗ ಎಷ್ಟು ಮುಖ್ಯವಾಗಿರ್ತಕ್ಕಂಥ ಸರ್? ಕಾನೂನು ಅನ್ನೋದು ಈಗ ಎಷ್ಟು ಮುಖ್ಯ ಅಲ್ಲ, ಕಾನೂನೇ ಮುಖ್ಯ. ಜನರ ಏನಾದ್ರು ಸಮಸ್ಯೆ ಆಯ್ತು ಅಂತ ಹೋಗ್ತಕ್ಕಂಥ ಮೊದಲು ಪೊಲೀಸ್ ಸ್ಟೇಷನ್. ಸುಪ್ರೀಂ ಕೋರ್ಟ್ ಎಷ್ಟೋ ಸತಿ ಹೇಳಿದೆ, ಬಂದಿರೋನ ಹತ್ರ ಫಸ್ಟ್ FIR ಹಾಕಿ ನೀವು ಅಂತ. ಇವ್ರು FIR ಹಾಕಲ್ಲ. ಇವರು ಮತ್ತೆ ಸಿಸ್ಟಮೇ ಟೋಟಲ್ ಫೇಲ್ಯೂರ್. ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಅಲ್ಲ, ಸಿಸ್ಟಮೇ ಫೇಲ್ಯೂರ್. ಕ್ರೈಮ್ ರೇಟ್ ಹೆಚ್ಚಾಗ್ತದೆ. ಏನಿರ್ಬೋದು ಸರ್ ಇದು ಮೂಲ ಕಾರಣ ಅಂತ? ಏನು, ಕರ್ನಾಟಕ ಪೊಲೀಸ್ ಯಾವಾಗ ಕೋಕಾ ಆಕ್ಟ್ ಹಾಕಕ್ ಸ್ಟಾರ್ಟ್ ಮಾಡ್ತಾರೆ, ಅವಾಗ ಈ ರೌಡಿಗಳು, ಈ ಕ್ರಿಮಿನಲ್ ಆಕ್ಟಿವಿಟೀಸ್, ಈ ಗ್ಯಾಂಗ್ ಅಲ್ಲಿ ಹೋಗೋರೆಲ್ಲ ಸ್ಟಾಪ್ ಮಾಡ್ತಾರೆ. ನಂದು ರೌಡಿ ಶೀಟ್ ಕ್ಲೋಸ್ ಆಗಿದೆ ಅಂತಾರಲ್ಲ, ಇದು ಸುಳ್ಳು. ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಆ ಪೊಲೀಸ್ ಸ್ಟೇಷನ್ ಇರೋ ಇನ್ಸ್ಪೆಕ್ಟರ್ ಅವ್ನು ಅನ್ಫಿಟ್. ಆ ಏರಿಯಾದಲ್ಲಿ ಅವನನ್ನು ಬಿಟ್ಟು ಇನ್ನೊಬ್ಬ ರೌಡಿ ಇದ್ದಾನೆ ಅಂದ್ರೆ ಇವನ ಚೇರಲ್ಲಿ ಕೂತ್ಕೊಳ್ಳೋಕೆ ಅನ್ಫಿಟ್. ಈ ಒಂದು ಜನರೇಷನ್ ಯುವಕರೇ ಹೆಚ್ಚಾಗಿ ಒಂದು ಕ್ರೈಮ್ಗೆ ಪಾಲ್ಗೊಳ್ತಾ ಇರ್ಬೋದು. ಡಾನ್ಗಳನ್ನ ನೋಡ್ಬಿಟ್ಟು ಅವ್ರನ್ನೇ ಪ್ರತಿಬಿಂಬಿಸೋದು, ಅವ್ರನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗ ಹಾಕೋದು, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈ ರೌಡಿಗಳನ್ನ ಪ್ರತಿಬಿಂಬಿಸೋದು, ಅದನ್ನ ಫಸ್ಟ್ ಸರ್ಕಾರ ಸ್ಟಾಪ್ ಮಾಡಬೇಕು. ಡ್ರಗ್ಸ್ ಇರ್ಬೋದು, ಗಾಂಜಾ ಇರ್ಬೋದು, ಯುವಕರು ಕೂಡ ಹೆಚ್ಚಾಗಿ ಒಳಗಾಗ್ತಾ ಇರುವಂಥದ್ದು. ಈ ಡ್ರಗ್ ಪೆಡ್ಲರ್ಸ್ ಇದ್ದಾರೆ ನೋಡಿ, ಅವ್ರು ಬಂದು ಮಕ್ಕಳು ಅಂತ, ಮೈನರ್ಸ್ ಅಂತಾನು ನೋಡಲ್ಲ. ಅವ್ರಿಗೆ ದುಡ್ಡು ಬರ್ತದೆ, ಆ ದುಡ್ಡಿಗೆ ಇವರು ಸೇಲ್ ಮಾಡ್ತಾರೆ. ಈ ಮಕ್ಕಳುಗಳು ಏನ್ ಮಾಡ್ತಾರೆ, ಇದನ್ನ ಇನ್ನೊಬ್ರಿಗೆ ಸೇಲ್ ಮಾಡ್ತಾರೆ. ಇವರು ಈಸಿ ಮನಿ ಇವರಿಗೆ.